ರೈಟ್, ನೀವು ನೋಡ್ತಾ ಇದ್ದೀರಿ ನಿಮ್ಮ ಪಬ್ಲಿಕ್ ಟಿವಿಯ ವಿಶೇಷ ಚುನಾವಣಾ ಪ್ರಸಾರವನ್ನ. ದೇಶದ 5 ರಾಜ್ಯಗಳ ಪೈಕಿ ಅತ್ಯಂತ ಪ್ರಮುಖವಾದಂತಹ ಉತ್ತರ ಪ್ರದೇಶದ ಫಲಿತಾಂಶ ಏನಾಗಬಹುದು ಎಂಬ ಚುನಾವಣೋತ್ತರ ಸಮೀಕ್ಷೆಗಳ ಫಲಿತಾಂಶಗಳ 6 ಸಂಸ್ಥೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಐ ಡೋಂಟ್ ನೋ, ಶಂಕರ್ ಶೆಟ್ಟಿ ಅವರು ವಾದದಲ್ಲಿ ಹೇಳ್ತಾ ಇದ್ರು ಅದಾಗದೇ ಇಲ್ಲ ಇದಾಗದೇ ಇಲ್ಲ ಅಂತ. ರಾಜಕಾರಣದಲ್ಲಿ ಆಗುವುದಿಲ್ಲ ಎನ್ನುವುದೇ ಇಲ್ಲ, ಏನು ಬೇಕಾದರೂ ಆಗಬಹುದು. ಅದರಿಂದ ಐ ಡೋಂಟ್ ನೋ, ಇನ್ನೂ 1-2-3 ಆಪ್ಷನ್ ಇದೆ, ಅದನ್ನು ಆಮೇಲೆ ಹೇಳೋಣ. ಅದಕ್ಕೆ ಮೊದಲು ಆ್ಯಕ್ಚುಲಿ ಟೂ ಅರ್ಲಿ ಬಟ್ ಸ್ಟಿಲ್ ಚುನಾವಣೋತ್ತರ ಸಮೀಕ್ಷೆಗಳ ಬಗ್ಗೆ ಏನು ಹೇಳ್ತಾರೆ ಕಾಂಗ್ರೆಸ್ಸಿನಿಂದ ಅಂತಂದರೆ, ಶ್ರೀ ಐವಾನ್ ಡಿಸೋಜಾ ಎಂಬ ಶಾಸಕರು ಮಂಗಳೂರಿನಿಂದ ನಮ್ಮ ಜೊತೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಲೆಟ್ ಮಿ ಚೆಕ್ ವಿತ್ ಹಿಮ್. ನಮಸ್ಕಾರ ಐವಾನ್ ಡಿಸೋಜಾ ಅವರೇ, ನಮಸ್ಕಾರ. ನಿಮಗೆ ಎಲ್ಲ 6 ಚುನಾವಣೋತ್ತರ ಸಮೀಕ್ಷೆಗಳ ಫಲಿತಾಂಶವನ್ನು ಮುಂದಿಡ್ತಾ ಇದ್ದೀವಿ. ಇದರಲ್ಲಿ ನಮಗೆ ಕಾಂಗ್ರೆಸ್ಸಿಗೆ ಎಷ್ಟು ಅಂತ ಹೇಳಲಿಕ್ಕಾಗ್ತಾ ಇಲ್ಲ, ಬಿಕಾಸ್ SP+ ಅಂತ ತೋರಿಸ್ಬಿಡ್ತಿದ್ದಾರೆ ಎಲ್ಲರೂ, ಯಾರು ಕಾಂಗ್ರೆಸ್ ಅಂತ ತೋರಿಸ್ತಾ ಇಲ್ಲ. ಎಕ್ಸಾಕ್ಟ್ಲಿ ಕಾಂಗ್ರೆಸ್ಗೆ ಇಷ್ಟೇ ಬರ್ಬೋದು ಅಂತ, ಅದು ಎಷ್ಟು ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ. ಬಟ್ ಮೇಲ್ನೋಟಕ್ಕೆ ಎಲ್ಲ ಸರ್ವೆಗಳು ತೋರಿಸ್ತಾ ಇವೆ, 6ಕ್ಕೆ 6 ಸರ್ವೆಗಳು BJP ವಿಲ್ ಬಿ ದ ಲಾರ್ಜೆಸ್ಟ್ ಪಾರ್ಟಿ, ಅತ್ಯಂತ ದೊಡ್ಡ ಪಕ್ಷ ಅಂತ. ಸೊ ಕಾಂಗ್ರೆಸ್ಸಿಗೆ ಇದರಿಂದ ಬರ್ತಾ ಇರುವಂತಹ ಸಂದೇಶ ಏನು ಸರ್? ನಮಗೆ ಚುನಾವಣೆ ಪೂರ್ವದಲ್ಲಿ ನಮ್ಮ ಮತ್ತು ಚುನಾವಣೆ ನಂತರ ನಮ್ಮ ಪಕ್ಷದ ಒಳಗಡೆ ನಡೆದಂಥ ನಮ್ಮ ಸರ್ವೆ ಒಳಗಡೆ ನಮಗೆ ಎಲ್ಲೋ ಒಂದು ಕಡೆ ಅಧಿಕಾರಕ್ಕೆ ಬರುವಂಥದ್ದು ಕಾಂಬಿನೇಷನ್ ಒಟ್ಟಿಗೆ ಬಂದರೆ ಅಧಿಕಾರಕ್ಕೆ ಬರುವ ಸಾಧ್ಯತೆ ಇದೆ ಅಂತ ಹೇಳೋದಕ್ಕೋಸ್ಕರ ನಾವು ಸಮಾಜವಾದಿಯವರ ಜೊತೆ ಸೇರಿಕೊಂಡು ಈ ಚುನಾವಣೆಯನ್ನು ಎದುರಿಸಿದ್ದೇವೆ. ಕಾಂಗ್ರೆಸ್ ಏಕಾಂಗಿಯಾಗಿ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಎಂಬುದು ನಮ್ಗೆ ಗೊತ್ತಿತ್ತು. ಹಾಗಾಗಿ ಇವತ್ತು ಚುನಾವಣೆ ನಂತರ ನನಗೆ ಸಿಕ್ಕಿದಂಥ ಫೀಡ್ಬ್ಯಾಕ್ ಏನಂತ ತಮ್ಮ ಹತ್ರ ಹೇಳೋದಾಗಿದ್ರೆ, ಈ ರಾಜ್ಯ ಜನತೆ ಜೊತೆ ನಾನು ಶೇರ್ ಮಾಡೋದಾದರೆ, ಅಲ್ಲಿ BSP ಅವರು ಅತ್ಯಂತ ಹೆಚ್ಚು ಮುಸ್ಲಿಂ ಕ್ಯಾಂಡಿಡೇಟನ್ನು ಉತ್ತರ ಪ್ರದೇಶದಲ್ಲಿ ನಿಲ್ಲಿಸಿದ್ದಾರೆ. ಹಾಗಾಗಿ ಏನಾಯಿತು, ಈ ಕಾಂಗ್ರೆಸ್ಗೆ ಟ್ರೆಡಿಷನಲ್ ಆಗಿ ಬರಬೇಕಾದಂಥ ಮುಸ್ಲಿಂ ಮತದಾರರು ಮತ್ತು ಹಿಂದುಳಿದ ವರ್ಗ, ಅದೇ ರೀತಿ ಮುಸ್ಲಿಮರಲ್ಲ, ಎಲ್ಲರೂ ವೋಟ್ ಹಾಕದೆ ಮತ್ತೆ ಬಹಳ ವರ್ಷ ಆಗೋಗಿದೆ. ಮುಸ್ಲಿಮ್ರು ಏನ್ ಬಂತು ಐವಾನ್ ಡಿಸೋಜಾ? ಕಮಾನ್, ಕಾಂಗ್ರೆಸ್ಗೆ SP ಹೇಳಿ ಬೇಕಾದ್ರೆ ಒಪ್ಕೋತೀನಿ, SP ಜೊತೆ ಹೇಳಿ ಕಾಂಗ್ರೆಸ್ಗೆ ವೋಟ್ ಹಾಕೋದನ್ನ ಉತ್ತರ ಪ್ರದೇಶದಲ್ಲಿ ಮರ್ತು ಬಿಟ್ಟಿದ್ದಾರೆ ಜನ. ನಿಮ್ ಮುಸ್ಲಿಂ ಅಲ್ಲ, ಎಲ್ಲರೂ ಮರ್ತೋಗ್ಬಿಟ್ಟಿದ್ದಾರೆ. ಆಲ್ ರೈಟ್, ಎಸ್ ಗೋ ಅಹೆಡ್. SP ಕಾಂಗ್ರೆಸ್ ಕಾಂಬಿನೇಷನ್ ಈಸ್ ಫಾರ್ ದಿ ಆಲ್ ಮೈನಾರಿಟೀಸ್ ಆಲ್ಸೋ ವೋಟ್ ಬರಬಹುದು ಅಂತ ನಿರೀಕ್ಷೆ ಇದೆ. ಅದು ಐದರ್ ಫಾರ್ SP ಆರ್ ಫಾರ್ ದಿ ಕಾಂಗ್ರೆಸ್. ಖಂಡಿತವಾಗಿ ನಮಗೆ ನಿರೀಕ್ಷೆ ಇದೆ. ನಿಮ್ಮಿಬ್ಬರದು ಮೈತ್ರಿ ಏನಿದೆ ಅಲ್ಲ ಸರ್, ಇದರಲ್ಲಿ ನಮ್ಗೆ ಸ್ಪ್ಲಿಟ್ ಔಟ್ ಮಾಡಕ್ ಆಗ್ತಾ ಇಲ್ಲ ಕಾಂಗ್ರೆಸ್ ಎಷ್ಟು ಮತ್ತು SP ಎಷ್ಟು ಅಂತ. ಸೊ ಕಳೆದ ಬಾರಿ ರಿಸಲ್ಟ್ ನೋಡಿದ್ರೆ 224 SP ಇತ್ತು, ನೀವು 28 ಇದ್ರಿ. ಹೀಗಾಗಿ ಯಾರನ್ನ ಮುಳುಗಿಸಿದ್ರು ಅಂತ ಅಲ್ಲಿ ಮುಳುಗಿಸೋ ಪ್ರಶ್ನೆ ಇಲ್ಲ. ಈ ಸಲ ಒಟ್ಟಾಗಿ ಈ ಕಾಂಬಿನೇಷನ್ ಬಗ್ಗೆ ಜನರಲ್ಲಿ ಒಳ್ಳೆಯ ಉತ್ಸಾಹ ಇತ್ತು ಮತ್ತು ಮತದಾರರು ಈ ಕಾಂಬಿನೇಷನ್ ಇಸ್ ದ ಬೆಸ್ಟ್ ಕಾಂಬಿನೇಷನ್ ಫಾರ್ UP, ರಾಹುಲ್ ಗಾಂಧಿ ಅಂಡ್ ಅಖಿಲೇಶ್ ಯಾದವ್ ಅಂತ ಹೇಳುವಂತ ಒಂದು ಸಂದೇಶವನ್ನು ಕೊಟ್ಟಿದ್ರು. ಅದು ಮತವಾಗಿ ಪರಿವರ್ತನೆ ಆಗಿದೆ ಇಲ್ಲ ನನಗೆ ಸಮೀಕ್ಷೆ ನಿಮ್ಮ ಆಸೆಗಳು ಮತ್ತು ನಿಮ್ಮ ಮಾಹಿತಿ ಏನಿತ್ತೋ ನನಗೆ ಗೊತ್ತಿಲ್ಲ, ಸರಿ ಇತ್ತೇನೋ ನನಗೆ ಗೊತ್ತಿಲ್ಲ. ಆದರೆ ಈಗ ಬರುತ್ತಿರುವ 7ನೇ ಸರ್ವೆ ಹೇಳ್ತೀನಿ, ಈವನ್ 6th ಅಲ್ಲ, 7ನೇ ಸಮೀಕ್ಷೆ ಬಂದಿದೆ ಈಗ. ಅದು ಹೇಳ್ತಾ ಇದೆ BJP ವಿಲ್ ಬಿ 165 ಅಂತ. ಈವನ್ ಅದು ಹೇಳುತ್ತೆ. SP ಕಾಂಗ್ರೆಸ್ ವಿಲ್ ಬಿ 145, 147 ರೇಂಜ್ ಅನ್ನು ಕೊಡ್ತಾ ಇದ್ದಾರೆ. BSPಗೆ 81 ಕೊಡ್ತಿದ್ದಾರೆ. ನನ್ನ ಪಾಯಿಂಟ್ ಈಸ್ ಬಹಳ ಸರಳ ಐವಾನ್ ಡಿಸೋಜಾ ಅವರೇ. ಕಾಂಗ್ರೆಸ್ ಹಾಗೂ SP ತಾನಾಗಿ ಅಧಿಕಾರವನ್ನು ರಚನೆ ಮಾಡುವ ಯಾವ ಲಕ್ಷಣನೂ ಕಾಣಿಸ್ತಾ ಇಲ್ಲ. ಹೀಗಿರುವಾಗ ನಿಮ್ಮ ಕತೆ ಏನು ಹೇಳಿ? SP ಆದ್ರೂ ಬದುಕತ್ತಾರೆ, ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು. ನಿಮ್ಮನೆ ಬರ ಹೇಳಿ. ಈಗ ಕಾಂಗ್ರೆಸ್ ಉತ್ತರ ಪ್ರದೇಶದಲ್ಲಿ ಏನಿದ್ರು ಕೂಡ we will get more seat than the last year we were 28. ನಾವು ಇನ್ನೂ ಹೆಚ್ಚು ಮತವನ್ನು ಅಲ್ಲಿ ಸಂಘಟನೆ ಮಾಡಬೇಕಂತ ಹೇಳೋ ದೃಷ್ಟಿಯಲ್ಲಿ ಬಹುಶಃ ಈ ಕಾಂಬಿನೇಷನ್ ಉತ್ತರ ಪ್ರದೇಶದಲ್ಲಿ ಇನ್ನು ಮುಂದಕ್ಕಾದರೂ ಒಂದು ಆಶಾವಾದವನ್ನು ವ್ಯಕ್ತಪಡಿಸುತ್ತದೆ. ಅಂಡ್ ವಿ ವಿಲ್ ಬಿ, ಇಫ್ ಇಟ್ ಆರ್ ನಾಟ್ ಕಮಿಂಗ್ ಟು ಪವರ್, ವಿ ವಿಲ್ ಬಿ ಉತ್ತರ ಪ್ರದೇಶದಲ್ಲಿ ಅಧಿಕಾರವನ್ನ ಕಳಕೊಂಡು ಹೆಚ್ಚು ಕಡಿಮೆ 20 ವರ್ಷ ಆಗ್ತಾ ಬಂತು ಇಲ್ಲ ಸರಿ? ಎಕ್ಸಾಕ್ಟ್ಲಿ 23 ವರ್ಷ ಹೊರಟೋದ್ರಿ ನೀವು. ಪಕ್ಷನೇ ಇಲ್ಲ, ಏನ್ ಮಾಡ್ತೀರಿ?
ಈ ಪಕ್ಷವೇ ಇಲ್ಲ ಅಂತ ಹೇಳೋದಕ್ಕಿಂತ ಜಾಸ್ತಿಯಾಗಿ ಏನು ಆ ಬಿಜೆಪಿಯ ವೇವ್ ಇತ್ತು ಈ ಬಾರಿ ಅದು ಎಲ್ಲ ಕಡೆ ವರ್ಕ್ ಆಗಲಿಲ್ಲ. ಈಗ ಉತ್ತರ ಪ್ರದೇಶದಲ್ಲಿ ಪ್ರಧಾನಮಂತ್ರಿಗಳು ಗಲ್ಲಿಗಳಿಗೆ ಹೋಗಿ ಹೋಗತಕ್ಕಂಥ ಸನ್ನಿವೇಶ ಬಂತು. ಪಾರ್ಟಿ ತಪ್ಪೇನಿದೆ ಅದರಲ್ಲಿ? ಅವ್ರವ್ರ ಪಾರ್ಟಿಗೆ ಅವ್ರು ಕ್ಯಾನ್ವಾಸ್ ಮಾಡ್ತಾರಪ್ಪ, ಮಾಡಿ ತಪ್ಪು ಅಂತ ನಾನು ಹೇಳೋದಿಲ್ಲ. ಪ್ರೈಮ್ ಮಿನಿಸ್ಟರ್ ಗಾಟ್ ರೈಟ್ ಟು ಗೋ ಬಿಕಾಸ್ ಹಿ ಈಸ್ ಫ್ರಮ್ ಬಿಜೆಪಿಯಿಂದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥದ್ದು. ಆದರೂ ಕೂಡ ಈ ಕಾಂಬಿನೇಷನ್ ಆಸ್ ಗಿವನ್ ಏನು ಒಳ್ಳೆಯ ಒಂದು ಹವಾ ಕ್ರಿಯೇಟ್ ಮಾಡಿದೆ ಮತ್ತು ಒಳ್ಳೆಯ ರೀತಿಯಲ್ಲಿ ಈ ಉತ್ತರ ಪ್ರದೇಶ ಅಧಿಕಾರಕ್ಕೆ ಬರ್ತದೆ ಹೇಳುವಂತ ಒಂದು ಸನ್ನಿವೇಶ ಕ್ರಿಯೇಟ್ ಮಾಡಿದೆ. ನನ್ನ ಜೊತೆನೆ ಹಾಗೆ ಇರಿ. ಥ್ಯಾಂಕ್ ಯು. ಜನಾರ್ದನ ಪೂಜಾರಿ ನಿಮ್ಮ ಮನೆಯ ಅಂಗಳದಲ್ಲೇ ಕೂತ್ಕೊಂಡು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ನವ್ರು ಪಾಠ ಕಲೀರ್ರಿ ಹುಷಾರು ಅಂತ. ವಿಶ್ವನಾಥ್ ಈ ಕಡೆ ಹೇಳ್ತಿದ್ದಾರೆ, ನೀವು ಕೇಳಿಸ್ಕೊಳಕ್ ತಯಾರಿ ಇದ್ದಂಗಿಲ್ಲ. ಆದರೆ ಮುಂದೆ ಇದರ ಪರಿಣಾಮಗಳನ್ನ ಇಲ್ಲಿ ಅನುಭವಿಸಬೇಕಾದ ದಿನಗಳು ಬಹಳ ದೂರ ಇರಲ್ಲ, ಹೀಗೆ ಕಂಟಿನ್ಯೂ ಆಗ್ತಾ ಇದ್ದಾರೆ. ನಾನು ನಿಮಗೆ 7 ಸಮೀಕ್ಷೆಗಳನ್ನ ಅರಗಿಸಿಕೊಳ್ಳಲು 4 ನಿಮಿಷ ಸಮಯ ಕೊಡ್ತೀನಿ. ಅಷ್ಟರೊಳಗಡೆ ಒಂದು ಕಾಫಿ ಕುಡೀರಿ, ಅದನ್ನ ಅರಗಿಸ್ಕೊಳ್ಳಿ. ಇನ್ನೂ ಬೆಟರ್ ಆರ್ಗ್ಯುಮೆಂಟ್ ಏನಾದರೂ ಇದ್ರೆ ಮಾಡೋರಂತೆ ನನ್ನ ಜೊತೆನೇ ಇರಿ. ಆಲ್ರೈಟ್, ಹೋಗುವುದಕ್ಕೆ ಮೊದಲು ಐವಾನ್ ಡಿಸಾಜಾ ಅವರು ನಮ್ಮ ಜೊತೆ ಇರುವಂತೆ ಮನವಿ ಮಾಡಿದ್ವಿ. ಐ ಹೋಪ್ ನನ್ನ ಜೊತೆ ಇದ್ದಾರೆ ಅವರು ಅಂತ ಅನ್ಕೊಂಡಿದ್ದೀನಿ. ಈಗಷ್ಟೇ ಬರುತ್ತಿರುವಂತಹ ಎಲ್ಲ ಫಲಿತಾಂಶಗಳನ್ನು, ಅಂದರೆ ಚುನಾವಣೋತ್ತರ ಸಮೀಕ್ಷೆಗಳ ಫಲಿತಾಂಶಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇಲ್ಲಿಯವರೆಗೆ 7 ಸಮೀಕ್ಷಾ ವರದಿಗಳು ಬಂದಿವೆ. 7 ಸಮೀಕ್ಷಾ ವರದಿಗಳು ಉತ್ತರ ಪ್ರದೇಶದ ವಿಚಾರದಲ್ಲಿ ಮಾತ್ರ ಒಂದು ಪಾಯಿಂಟ್ ಅನ್ನು ಹೇಳ್ತಾ ಇವೆ. ಬಹುದೊಡ್ಡ ಪಕ್ಷವಾಗಿ ಭಾರತೀಯ ಜನತಾ ಪಕ್ಷ ಹೊರಹೊಮ್ಮುವುದರಲ್ಲಿ ಯಾವ ಅನುಮಾನನೂ ಇಲ್ಲ ಅಂದರೆ. ಆದರೆ ಯಾವ ಸಮೀಕ್ಷೆಯೂ ಕೂಡ ತಾನೇ ತನ್ನ ಸರ್ಕಾರವನ್ನು ರಚಿಸುವ ಸ್ಥಾನವನ್ನು ಪಡೆಯುತ್ತೆ ಅಂತ ಹೇಳ್ತಿಲ್ಲ. ಎಲ್ಲರೂ 10 ಅಥವಾ 20, 10 ಅಥವಾ 20 ಅಥವಾ 30, ಬಹಳ ಜಾಸ್ತಿ ಅಂದರೆ 30 ಅಷ್ಟು ಕಡಿಮೆಯನ್ನ ಕೊಡ್ತಿದ್ದಾರೆ. ನಾನು ಹೋಗುವುದಕ್ಕೆ ಮೊದಲು ಐವಾನ್ ಡಿಸೋಜಾ ಅವ್ರನ್ನ ಕೇಳಿದ್ದೆ, 7 ಸರ್ವೆಗಳು ಅರಗಿಸ್ಕೊಳ್ಳಿ, ನಾನು ವಾಪಸ್ ಬರ್ತೀನಿ ಅಂತ. ದಟ್ ಮೀನ್ಸ್ ಐವಾನ್ ಡಿಸೋಜಾ ಇನ್ನು ಉಳ್ಕೊಂಡಿರೋದು ನಿಮಗೆ ಬಹುಶಃ ಕರ್ನಾಟಕ ಒಂದೇ. ಬಿಕಾಸ್ ಪಂಜಾಬ್ನಲ್ಲೂ ಪಾಸಿಬಲಿ ಆಮ್ ಆದ್ಮಿ ಪಕ್ಷ ಅಧಿಕಾರಕ್ಕೆ ಬಂದು ಬಿಡಬಹುದು. ಕಾಂಗ್ರೆಸ್ಗೂ ನಂಬರ್ಸ್ ಬಹಳ ಕ್ಲೋಸ್ ಆಗಿದ್ದೀರಿ ಬಿಟ್ವೀನ್ ಕಾಂಗ್ರೆಸ್ ಅಂಡ್ ಆಮ್ ಆದ್ಮಿ. ಬಂದರೂ ಬರಬಹುದು, ಯಾಕಂದ್ರೆ ಎಲ್ಲಾ ಸರ್ವೆಗಳು ಒಂದನ್ನು ಹೇಳ್ತಾ ಇವೆ, ಪಂಜಾಬ್ನಲ್ಲಿ ಅಕಾಲಿ ದಳ ಮತ್ತು ಭಾರತೀಯ ಜನತಾ ಪಕ್ಷ ಧೂಳಿಪಟ ಆಗೋಗುತ್ತಲ್ಲಿ ಅಂತ. ಅಂದ್ರೆ 10 ಬರುವುದಿಲ್ಲ ಅಲ್ಲಿ ಅಂತ ಹೇಳ್ತಿದ್ದಾರೆ, 10 ನಂಬರ್ ಬರಲ್ಲ ಅವ್ರದ್ದು ಅಂತ. ಹಾಗಾಗಿ ನಿಮಗೆ ಒಂದೇನಾರು ಅವಕಾಶ ಇದ್ದರೆ ಅದು ಪಂಜಾಬ್ನಲ್ಲಿರಬಹುದು ಆಮ್ ಆದ್ಮಿ ಪಕ್ಷದ ವಿರುದ್ಧ. ಉತ್ತರ ಪ್ರದೇಶ ಬಹುಶಃ ನಿಮ್ಮ ಮುಗೀತು ಅನ್ಸತ್ತೆ ಕಾಂಗ್ರೆಸ್ಸಿನ ಕತೆ ಉತ್ತರ ಪ್ರದೇಶದಲ್ಲಿ, ಇನ್ನು ಉಳಿಸ್ಕೊಳ್ಳೋದು ಕಷ್ಟ. ಮಣಿಪುರ ಬಹಳ ಸರ್ಪ್ರೈಸಿಂಗ್ಲಿ ಬಿಜೆಪಿ ಮುಂದಕ್ಕೆ ಹೊರಟೋಗ್ಬಿಟ್ಟಿದ್ದಾರೆ, ಸರ್ಕಾರ ರಚನೆ ಮಾಡುವ ಎಲ್ಲ ಲಕ್ಷಣನೂ ಕಾಣಿಸ್ತಾ ಇದೆ. ಗೋವೆ ಒಂದು ಸ್ವಲ್ಪ ಈಚೆ ಆಚೆ ಆಗ್ತಾ ಇದೆ, ಹೆಂಗ್ ಬೇಕಾದ್ರೂ ಆಗ್ಬೋದು, ಲೆಟ್ ಅಸ್ ಸಿ. ನಾನು ಈಗಲೂ ನಿಮ್ಮನ್ನು ಕೇಳೋದು ಇಷ್ಟೇ, ಭಾರತೀಯ ಜನತಾ ಪಕ್ಷದವರು ಬಯಸಿದ್ದು ಕಾಂಗ್ರೆಸ್ ಮುಕ್ತ ಭಾರತವನ್ನ. ಕಾಂಗ್ರೆಸ್ನವರು ಒಂದು ರೀತಿ ಜಿದ್ದಿಗೆ ಬಿದ್ದಂತೆ ಅದನ್ನ ಜಾರಿಗೆ ತರ್ತಾ ಇದ್ದೀರಿ ಅಂತ ಅನ್ಸಲ್ವೇ? ಹಾಗೆ ಇಲ್ಲ. ಬಿಜೆಪಿಯ ಮೋದಿ ಅವರ ಚಿಂತನೆ ಸರಿ ಇದೆ. ಮೋದಿ ಅವರ ಚಿಂತನೆ ಅದು ಒಂದು ವೇಳೆ ಸರಿಯಾಗುವುದಾಗಿದ್ರೆ ಪಂಜಾಬಲ್ಲಿ ಈ ತರ ಧೂಳಿಪಟ್ಟು ಬಿಜೆಪಿ ಆಗ್ತಿರ್ಲಿಲ್ಲ. ಇಲ್ಲೇ ಒಂದು ಕಡೆ ಅವರು ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಆ ಮಾರ್ಕೆಟಿಂಗ್ ಸ್ಟ್ರಾಟಜಿ ಏನಿದೆ ಅದು ಖಂಡಿತವಾಗಿ ದೇಶದ ಜನತೆ ಹೆಚ್ಚು ಕಾಲ ಒಪ್ಪುವುದಿಲ್ಲ ಅಂತ ಹೇಳಿದ್ರೆ ತಮ್ಮ ಗಮನಕ್ಕೆ ನನ್ನ ಅನಿಸಿಕೆಯನ್ನು ತರಲಿಕ್ಕೆ ಬಯಸ್ತೇನೆ. ನಾನು ನಿಮ್ಮ ಆರ್ಗ್ಯುಮೆಂಟ್ ಅನ್ನು ಕೇಳಿದ್ದೇನೆ. ಯು ಹ್ಯಾವ್ ಆರ್ಗ್ಯೂಡ್ ವಿತ್ ಆಲ್ 7 ಸರ್ವೇಸ್ ಸೇಯಿಂಗ್ ದಟ್ ಬಿಜೆಪಿ ಉತ್ತರ ಪ್ರದೇಶ ಬರ್ತದೆ. ಉತ್ತರ ಪ್ರದೇಶದಲ್ಲಿ ಈಗ ನಮ್ಮ ಹತ್ರ ಇರುವುದು ಬರೀ 2 ಎಂಪಿಗಳು, 28 ಅಸೆಂಬ್ಲಿ ಸೆಗ್ಮೆಂಟ್ಗಳು, 28 ಲೋಕಸಭಾ ವಿಧಾನಸಭಾ ಕ್ಷೇತ್ರಗಳು. ನಾವು ಈ ಸಲ ಏನು ಅಖಿಲೇಶ್ ಯಾದವ್ ಜೊತೆ ಕಾಂಬಿನೇಷನ್ ಮಾಡಿದ್ದೇವೆ, ದಿಸ್ ಕಾಂಬಿನೇಷನ್ ವಿಲ್ ಬಿ, if you are not coming to power, this will be a strongest opposition in UP and it will be next time we are coming to power. ಅಲ್ಲಿಗೆ ಬರ್ಲಿಕ್ಕೆ ಸಾಧ್ಯತೆ ಇದೆ. ಬಿಜೆಪಿ ಉತ್ತರ ಪ್ರದೇಶದ ದೊಡ್ಡ ರಾಜ್ಯದಲ್ಲಿ ನಾವು ಈ ಸಾಧನೆ ಮಾಡ್ತೇವೆ. ಕಾಂಗ್ರೆಸ್ಸಿನ ಜನ ನೀವು ಯಾವತ್ತು ಒಂದು ರೀತಿಯಾದಂತಹ ಭ್ರಮೆ ಒಳಗಿನಿಂದ ಹೊರಕ್ಕೆ ಬಂದು ನಮ್ಮ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ತೀರ್ಮಾನ ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ? ಎಲ್ಲ ಮುಗಿದ ಮೇಲೆ ಮಾಡಬೇಕು ಅಂತಿದ್ದೀರೋ? ಲುಕ್ ಎಟ್ ದಿ ಪಂಜಾಬ್ ಇಸ್ ನಾಟ್ ಅಗೇನೆಸ್ಟ್ ಬಿಜೆಪಿ. ಸ್ಟ್ರಿಕ್ಟ್ಲಿ ಮಾತಾಡೋದಾದ್ರೆ ಇಟ್ ಈಸ್ ಅಗೇನೆಸ್ಟ್ ಶಿರೋಮಣಿ ಅಕಾಲಿ ದಳ್. ಅದು ಅಕಾಲಿ ದಳ್ ವಾಸ್ ಎ ರೂಲಿಂಗ್ ಪಾರ್ಟಿ, ಅಟ್ಯಾಕ್ ವಾಸ್ ಅನ್ ಅಕಾಲಿ ದಳ್. ಅದು ಬಿಜೆಪಿಯವರು ಅಕಾಲಿ ದಳ್ ಜೊತೆ ಸೇರಿ ಹಾಳಾಗೋದ್ರು ಅಷ್ಟೇನೆ. ನಂಬರ್ 1. ನಂಬರ್ 2, ಟೇಕ್
ಸ್ಟ್ರಾಂಗೆಸ್ಟ್ ಅಪೋಸಿಷನ್ ಪಾರ್ಟಿ ಉತ್ತರ ಪ್ರದೇಶ ಅಂತ ಹೇಳ್ತೀರಿ. ನಿಮ್ಮ ಸಂಖ್ಯೆ ಏನಿರುತ್ತೋ ಬಿಡುತ್ತೋ, ಬಟ್ ಅಖಿಲೇಶ್ ಯಾದವ್ರ ಡಾಮಿನೇಷನ್ ಮುಂದೆ ಕಾಂಗ್ರೆಸ್ ಇನ್ನಷ್ಟು ಸೊರಗಿ ಹೋಗ್ಬಿಡುತ್ತೆ ಉತ್ತರ ಪ್ರದೇಶದಲ್ಲಿ. ನಿಮ್ಗೆ ಯಾವುದು ರೋಲೇ ಇರಲ್ಲ ಅಲ್ಲಿ. ಯಾವತ್ತು ಈ ಡಿನೈಯಲ್ ಮೋಡಿಂದ ನೀವು ಒಂಥರ ಅದರಿಂದ ಆಚೆ ಬರ್ತೀರಿ? ವೆನ್ ಡು ಯು ವಾಂಟ್ ಟು ಲರ್ನ್ ಎ ಲೆಸನ್? ಯಾವತ್ತು ಕಲಿತೀರಿ ಒಂದು ರಾಷ್ಟ್ರೀಯ ಪಕ್ಷವಾಗಿ ರಾಜ್ಯ ಪಕ್ಷಗಳ ಜೊತೆ ಮುಂದಕ್ಕೆ ಹೋಗ್ತೀವಿ ಅನ್ನೋ ಆಸೆ ಇಟ್ಕೊಂಡು ಹೋಗ್ತಾ ಇದ್ದೀರಲ್ಲ? ಈಸ್ ಇಟ್ ಫೇರ್? ಈಸ್ ಇಟ್ ಕರೆಕ್ಟ್? ಅದು ನನಗೂ ಗೊತ್ತಿದೆ, ನನ್ನ ಮನಸ್ಸಲ್ಲಿದೆ. ಈಗ ರೀಜನಲ್ ಪಾರ್ಟೀಸ್ಗಳು ಕೆಲವು ರಾಜ್ಯಗಳಲ್ಲಿ ತನ್ನ ಪ್ರಾಬಲ್ಯವನ್ನ ಮರೀತಾ ಇದ್ದಾರೆ. ನಾವು ಆಗಿರುವಾಗ ಕರ್ನಾಟಕದಲ್ಲಿ ತಗೊಂಡ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ರೀತಿ ಪರಿಸ್ಥಿತಿ ಇದೆ. ಆಗಿದ್ದಾಗ್ಯೂ ಕೂಡ ಉತ್ತರ ಪ್ರದೇಶದಲ್ಲಿ ನಮ್ಮ ಹಿಂದಿನ ಕೆಲವು ತಪ್ಪುಗಳಿಂದಾಗಿ ತಾವು ಹೇಳಿದಾಗ 23 ವರ್ಷಗಳಿಂದ ನಾವು ಅಧಿಕಾರದಿಂದ ದೂರ ಉಳಿಯುವಂತಾಯಿತು. ನನಗೆ ಅನಿಸ್ತದೆ ಮುಂದಿನ ದಿನಗಳಿಗೆ ಇದೊಂದು ಉತ್ತಮ ಪಾಠ ಆಗ್ಬಹುದು. ನೀವೇನ್ ಹೇಳಿದ್ರಿ, ಸ್ಟ್ರಾಂಗ್ ಅಪೋಸಿಷನ್ ಪಾರ್ಟಿ ಆಗಿ ಫಸ್ಟ್ ಬರ್ತೀವಿ ಆಮೇಲೆ ಅಧಿಕಾರಕ್ಕೆ ಬರ್ತೀವಿ ಅಂತ. ಈಗ ನೀವು ಪಿಕ್ಚರ್ ಅಲ್ಲೇ ಇಲ್ವಲ್ಲ? ಇಲ್ಲ ಸರ್, ಒಂದ್ ನಿಮಿಷ ಸರ್. ಅಂದ್ರೆ ಈಗ ಪಿಕ್ಚರ್ ಅಲ್ಲೇ ಇಲ್ವಲ್ಲ? ಮೊದಲು ಅಪೋಸಿಷನ್ ಪಾರ್ಟಿಯಲ್ಲಿ ಕುತ್ಕೋತೀವಿ, ಆಮೇಲೆ ಅಂದ್ರೆ ಅದು ಹಂತವಾಗಿ ಬೆಳಿತೀವಿ ಅಂತ ಅವ್ರು ಹೇಳ್ತಾ ಇರೋದು. ಹಾಗೆಲ್ಲ ಮೇಡಮ್, ಬಿಜೆಪಿಯ ಈಗಿನ ಟ್ರೆಂಡ್ ಏನಿದೆ ಅದು ಕಾಂಗ್ರೆಸ್ ಮುಕ್ತ ಮಾಡ್ತೇವೆ, ಅದು ಎಲ್ಲ ಹೆಚ್ಚು ಸಮಯ ಬರೋದಿಲ್ಲ. ಇದು ಒಂದೇ ಟೆಂಪರರಿ ಅಂತ ನಾನು ಹೇಳಿಕ್ ಬಯಸ್ತೇನೆ. ಐವಾನ್ ಡಿಸೋಜಾ ಅವರೇ, ನಿಮಗೆ ನಿಮ್ಮ ಮೇಲೆ ವಿಶ್ವಾಸ ಇರಬೇಕು ನಿಜ, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ಕಾಂಗ್ರೆಸ್ ತಿನ್ನುತ್ತಿರುವ ಹೊಡೆತಗಳು ಹೇಗಿವೆ ಅಂತಂದ್ರೆ, ಒಂದು ಚುನಾವಣೆ ಅಲ್ಲ, ಸತತವಾದ ಚುನಾವಣೆಗಳಲ್ಲಿ ದಿಲ್ಲಿ ಇರ್ಬೋದು, ಅಸ್ಸಾಂ ಇರ್ಬೋದು, ಮತ್ತೊಂದಿರಬಹುದು, ಕರ್ನಾಟಕ ನಂತರ ಅವರು ಯಾವ ಸ್ಟೇಟ್ ಗೆದ್ದಿಲ್ಲ, ಯಾವುದು ನಿಮ್ ಕೈಲಿ ನಿಮ್ಮ ಹಣೆ ಬರಹ. ನೆಕ್ಸ್ಟ್ ಟಾರ್ಗೆಟ್ ಈಸ್ ಕರ್ನಾಟಕ. ಜ್ಞಾಪಕ ಇಟ್ಕೊಳ್ಳಿ, ನೋ ಡೌಟ್ ಅಬೌಟ್ ಇಟ್. ಥ್ಯಾಂಕ್ ಯು ನನ್ನ ಜೊತೆ ಇಷ್ಟೊತ್ತು ಮಾತನಾಡಿದ್ದಕ್ಕೆ. ಈಗಷ್ಟೇ ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ರಾಷ್ಟ್ರೀಯ ಸುದ್ದಿವಾಹಿನಿ ಒಂದಕ್ಕೆ ಸಂದರ್ಶನವನ್ನು ಕೊಟ್ಟಿದ್ದಾರೆ. ಅದರ ಪ್ರಕಾರ, ಒಂದು ವೇಳೆ ನನಗೆ ಶಾರ್ಟೇಜ್ ಬಂದರೆ ನಾನು ಬಹುಜನ ಸಮಾಜವಾದಿ ಪಕ್ಷದ ಜೊತೆ ಬಹುಜನ ಸಮಾಜ್ ಪಕ್ಷದ ಜೊತೆ ಹೊಂದಾಣಿಕೆಗೆ ತಯಾರಿ ಇದ್ದೇನೆ ಅಂತ ಘೋಷಿಸಿದ್ದಾರೆ. ಆಲ್ ರೈಟ್, ಬಟ್ ದಿ ಪಾಯಿಂಟ್ ಈಸ್ ಆಕೆ ಅದನ್ನು ಒಪ್ಪಬೇಕು. ಆಕೆ ಒಪ್ಪಿಕೊಂಡ್ರೆ ತಾನ್ ರೆಡಿ ಅಂತ ಆಗ್ಬೋದು ಅಷ್ಟೇ. ರೀಸನ್, ಇವ್ರು ಹೇಳಿದ ತಕ್ಷಣ ಆಕೆ ಬರ್ತಾರೆ ಅಂತ ಯಾವ ನಂಬಿಕೆನೂ ಇಲ್ಲ, ಅಥವಾ ಗೊತ್ತೂ ಆಗಲ್ಲ. ವಿ ಡೋಂಟ್ ನೋ. ಮಾಯಾವತಿ ಮೈಟ್ ವೇಯ್ ಮಾಡ್ಬೋದು, ತೂಕ ಹಾಕ್ಬೋದು ತನ್ನ ಲೆಕ್ಕಾಚಾರನ. ಕೇಂದ್ರ ಸರ್ಕಾರದ ಜೊತೆ ಹೋದರೆ ಲಾಭವೋ, ಅಖಿಲೇಶ್ ಜೊತೆ ಹೋಗಿ ಸಂಘರ್ಷಕ್ಕೆ ಇಳಿದರೆ ಲಾಭವೋ, ಅಥವಾ ಅಖಿಲೇಶ್ ಮತ್ತು ಎಸ್ ಪಿ ಮತ್ತು BSP ಈಗ ಒಂದಾಗಿ ಬಿಟ್ಟರೆ ಅತ್ಯಂತ ಪ್ರಬಲ ವಿರೋಧ ಪಕ್ಷವಾಗಿ ಹೊರಹೊಮ್ಮುವುದಕ್ಕೆ ಬಿಜೆಪಿಗೆ ಜಾಗ ಸಿಕ್ಬಿಡುತ್ತಾ? ಬಿಕಾಸ್ ಇವರಿಬ್ಬರ ಕಾಂಬಿನೇಷನ್ ಒಂದು ಪಾರ್ಟಿ ಆಗ್ಬಿಡುತ್ತದು. ಹಾಗಾಗಿ ಆಕೆಯ ಲೆಕ್ಕಾಚಾರ ಏನಿರುತ್ತೋ ನಮಗೆ ಗೊತ್ತಿಲ್ಲ. ಬಟ್ ಸಮಾಜವಾದಿ ಪಕ್ಷದವರು ಹೇಳ್ತಾ ಇರುವಂಥದ್ದು, ಖಾಸಗಿ ಸುದ್ದಿವಾಹಿನಿ ಕೊಟ್ಟಿರುವಂತಹ ಸಂದರ್ಶನದಲ್ಲಿ ಅಖಿಲೇಶ್ ಯಾದವ್, ನಾನು ಒಂದು ವೇಳೆ ಆ ಪರಿಸ್ಥಿತಿ ಬಂದರೆ ಮೇಡಮ್ ಜೊತೆ ಹೋಗಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿದ್ದಾರೆ. ಅವ್ರು ರೆಡಿ ಇದ್ದಾರೆ, ಆಕೆ ರೆಡಿ ಇದ್ದಾರೋ ಇಲ್ವೋ ಗೊತ್ತಿಲ್ಲ. ಎಸ್, ಈಗ ಆಕ್ಚುಲಿ ಇದನ್ನು ವೆರಿ ಗುಡ್ ಮೂವ್ ಅಂತ ಹೇಳ್ಬೋದು. ಯಾರು ಗೊತ್ತಾ, ಅಖಿಲೇಶ್ ವೆರಿ ಗುಡ್ ಮೂವ್. ಒಂದು ಸಪೋಸ್ ಇದೆಯಲ್ಲ, ಅದು ಕ್ಲಿಕ್ ಆದರೆ ಇವರು ಕಾಂಬಿನೇಷನ್ ನೆಕ್ಸ್ಟ್ ಪಾರ್ಲಿಮೆಂಟ್ ಅಲ್ಲಿ ಸಹ ಇವರು ಸ್ಟ್ರಾಂಗ್ ಕಾಂಬಿನೇಷನ್ ಆಗ್ತದೆ. ಯಾವುದಾದಂದ್ರೆ ಮುಸ್ಲಿಮ್ಸು ಮತ್ತು ಯಾದವ್ಸು ಮತ್ತು ದಲಿತ್ಸ್, ಇದು ನಿಯರ್ಲಿ ಆಲ್ಮೋಸ್ಟ್ ಒಂದು 55% ವೋಟ್ ಟಚ್ ಆಗ್ತದೆ ಜಾತಿ ಇದು ನೋಡೋದಾದ್ರೆ. ಡೆಫಿನೆಟ್ಲಿ ಮೂವ್ ಮಾಡಿದ್ರೆ ಅಖಿಲೇಶ್ ಕ್ಯಾನ್ ಸರ್ವೈವ್, ಅದರ್ ಪಾರ್ಟಿ ಕ್ಯಾನ್ ಆಲ್ಸೋ ಸರ್ವೈವ್ ಆಲ್ ಓವರ್ ಇಂಡಿಯಾ. ಇಲ್ಲಿ ಮಾತ್ರ ಯಾಕೆ ಗೊತ್ತಾ, ಬೇರೆ ಕಡೆಯಲ್ಲೂ ದಲಿತರು ಆಂಟಿ BJP ಹೋಗೋ ಚಾನ್ಸಸ್ ಉಂಟು. ಸೊ ಇದೆಲ್ಲ ಅವ್ರಿಗೆ ಒಂದು ದೊಡ್ಡ ಅಡಚಣೆ ಅಂತ. ಇದೆಲ್ಲಾದರೂ BJPಯರು ನಂಬರ್ ಗೇಮಲ್ಲಿ ಎಲ್ಲಾದರೂ ಮೆಜಾರಿಟಿ ಸಿಂಪಲ್ ಮೆಜಾರಿಟಿ ಬರಲಿಲ್ಲ ಇದ್ರೆ ಖಂಡಿತ ಈ ಮೂವ್ ಅವರು ಸಕ್ಸಸ್ ಆಗ್ತದೆ. ಇದೊಂದು ದೊಡ್ಡ BJPಗೆ ಒಂದು ದೊಡ್ಡ ಹೊಡೆತ ಅಂತ ಹೇಳ್ಬೋದು. ಅಲ್ಲ, BJP ಅಷ್ಟು ಸುಲಭವಾಗಿ ಬಿಟ್ಕೊಡುತ್ತಾ? ಬಿಟ್ಕೊಡಿ, ಯಾಕೆ ಅವರಿಬ್ರು ಒಟ್ಟಾಗ ಮಾಯಾವತಿ ಆಫರ್ ಮಾಡ್ತಾರೆ ಸಿಎಂ. ಮಾಯಾವತಿ ಯು ವಿಲ್ ಸಿಎಂ, ಓಕೆ ಗಿವ್ ಸಮ್ ಮಿನಿಸ್ಟರ್ಸ್ ಟು ಮೀ ಅಂತ ಹೇಳಿ ಮಾಯಾವತಿ ಸಿಎಂ ಮಾಡಬೇಕು ಅಂತ ನಿರ್ಧಾರ ಮಾಡಿದಂಗೆ ಕಾಣ್ತಾ ಇದೆ. ಖಂಡಿತ ಅಖಿಲೇಶ್ ಅದೇ ಆಪ್ಷನ್ ಇದು. ಮಾಯಾವತಿ ಅಖಿಲೇಶ್ ಸಿಎಂ ಆಗಿ ಒಪ್ಪುವುದಿಲ್ಲ. ಯಾಕೆ ಗೊತ್ತಾ, ಅಖಿಲೇಶ್ ಇವರು BJP ಹೋಗುವುದಿಲ್ಲ, ಮಾಯಾವತಿ BJP ಹೋಗೋ ಆಪ್ಷನ್ ಉಂಟು. ಯಾಕಂದ್ರೆ ಮಾಯಾವತಿ ಎರಡೂ ಕಡೆ ಹೋಗಿದ್ದಾರೆ. ಹಿಂದೆ ಮುಲಾಯಂ ಸಿಂಗ್ ಒಟ್ಟಿಗೂ ಹೋಗಿದ್ದಾರೆ ಮತ್ತೆ BJP ಒಟ್ಟಿಗೆ ಹೋಗಿದ್ದಾರೆ. ವೇರ್ ಅಖಿಲೇಶ್ ಅವ್ರ ಮುಲಾಯಂ ಸಿಂಗ್ ನೆವರ್ ಕೇಮ್ ವಿತ್ BJP. ಸೊ ಪ್ರೆಸಿಡೆಂಟ್ ಮಾಯಾವತಿ ಅಲ್ಲಿಗೆ ಹೋಗಿದ್ದಾರೆ, ಇಲ್ಲಿಗೆ ಹೋಗಿದ್ದಾರೆ. ಸೊ ಅವ್ರು ಈಗಲೂ ಆಪ್ಷನ್ ಇಸ್ ಓಪನ್ ಫಾರ್ ಅವರ್.
ಅದ್ರೇನಿಲ್ಲ. ಏನು ಅಖಿಲೇಶ್ ಇದೆ ಆಫರ್ ಬರುವಾಗ ಯಾಕೆ ಅವ್ರು ಅಂತ ಹೇಳ್ತಾರೆ? ಓಕೆ ಬಾಬಾ, ನಂಗೆ ನಾನು ಸಿಎಂ, ನಿಮ್ಮವ್ರ ಮಿನಿಸ್ಟರ್ ಇರಲಿ. ಬಿಜೆಪಿ ಅವರು ಆಫರ್ ಇಡ್ಬೋದಲ್ಲ ಸರ್? ಬಿಜೆಪಿ ಆಫರ್, ಬಟ್ ಬಿಜೆಪಿ ಆಫರ್ಗಿಂತ ಅವ್ರ ಆಫರ್ ಬೆಟರ್. ಅವ್ರು ಯಾಕೆ ಗೊತ್ತಾ? ಅದು ಜಾತಿ ಕಾಂಬಿನೇಷನ್ ಇವರು ಇರುವಂತ ಸ್ವಲ್ಪ ಈ ದಲಿತ ಓಟು ಮತ್ತು ಮುಸ್ಲಿಂ ಓಟು ಉಂಟಲ್ಲ, ಅದು ಅವಳಿಗೆ ಸ್ಟ್ರಾಂಗ್ ಆಗಿ ಮತ್ತು ಬರ್ತದೆ ಅವಳ ಕಡೆಗೆ ಶಿವಾಯಿ. ಇಲ್ಲೇ ಅಲ್ಲ, ಬೇರೆ ಕಡೆಯಲ್ಲೂ. ಸೊ ಬಿಜೆಪಿ ಆಫರ್ ಇಟ್ಟುಕೊಳ್ಳಿ, ಅಲ್ಲಿ ಸೆಕೆಂಡ್ ನಂಬರ್ ಅವ್ರ ನಂಬರ್ ಆಫ್ ಮೆಂಬರ್ಸ್ ಎಲ್ಲ ಅವ್ರು ಜಾಸ್ತಿ ಇರ್ತದೆ. ತುಂಬಾ ಡಿಫರೆನ್ಸ್ ಇದೆ, 80 180 ಇರ್ತಾರೆ. ಬೇರೆ ಅಖಿಲೇಶ್ ಅಲ್ಲಿ ಇರೋದಂಥದ್ದು 120 80 40 ಮಾತ್ರ ಡಿಫರೆನ್ಸ್. ಆಗ ಇವಳಿಗೆ ಹೋಲ್ಡ್ ಸ್ವಲ್ಪ ಜಾಸ್ತಿ. ಬೇರೆ ಬಿಜೆಪಿ ಹೋದ್ರೆ ಹೋಲ್ಡ್ ತನ್ನಷ್ಟೇ ಕಮ್ಮಿ ಆಗ್ತದೆ. ಯಾಕೊಂದು 2 times ಮೋರ್ ದನ್ 2 times ಅಲ್ಲಿ ಸೀಟ್ ಇರುವಾಗ. ಸರ್, ಇದನ್ನ ಒಂದ್ ಕಡೆ ನಾವು ಎಲ್ಲಾ ಕಡೆ ನೋಡ್ಕೊಳ್ತಾ ಇದೀವಿ, ಸಮೀಕ್ಷೆ ಈ ರೀತಿಯಾಗಿ ಬರ್ತಾ ಇದೆ ಎಲ್ಲೋ ಲೆಕ್ಕಾಚಾರಗಳು. ಬಟ್ ನಮ್ಗೆ ಲೋಕಸಭೆಯಲ್ಲೂ ಸಮೀಕ್ಷೆ ಉಲ್ಟಾ ಹೊಡೆದಿತ್ತು. ಈ ರಿಸಲ್ಟ್ ಬಂದಾಗ ನಮ್ಗೆ ಏನಾದ್ರು ಇದು ಉಲ್ಟಾ ಹೊಡೆದ್ರೆ ಹೆಂಗೆ ಅಂತ ಪಾಸಿಬಲ್? ಯಾರು ಹೇಳಿದವರು ಇದು ರಿಸಲ್ಟ್ ಅಂತ? ಹಲವಾರು ಸಂಸ್ಥೆಗಳು ಮಾಡಿರುವಂತಹ ಸಮೀಕ್ಷೆಗಳಷ್ಟೇ, ಚುನಾವಣೋತ್ತರ ಸಮೀಕ್ಷೆ ಇದು, ಮತದಾನ ಆದ ಮೇಲೆ ಆಗಿರುವಂತದ್ದಷ್ಟೇ. ಸರ್, ಮತ್ತೊಂದು ಅಖಿಲೇಶ್ ಈಗಲೇ ಸ್ಟೇಟ್ ಸೋಲು ಒಪ್ಪಿಕೊಂಡಾಗಿದೆ. ಆದ್ರೆ ಒಂದೇ ನಾನು ಹೇಳ್ತಿರೋದು, 6 ಸರ್ವೆನೋ 7 ಸರ್ವೆನೋ ತೋರಿಸ್ತಾ ಇದೀವಲ್ಲ ಇವತ್ತು, ಇದೆಲ್ಲವೂ ವಿಪರೀತವಾದ ಭಿನ್ನತೆಗಳನ್ನು ತೋರಿಸ್ಬಿಟ್ಟಿದ್ರೆ ಗೊಂದಲಕ್ಕೊಳಗಾಗ್ಬಿಡ್ತಿದ್ವಿ ನಾವು. ಮತ್ತೊಂದು ಚರ್ಚೆ ಬರ್ತದೆ, ಎಲ್ಲಾದ್ರೂ ಅಖಿಲೇಶ್ ಈ ಸಬ್ಜೆಕ್ಟ್ ನೋಡಿದ್ರೆ ಮೋಸ್ಟ್ಲಿ ಬಿಜೆಪಿ ಅಬ್ಸಲ್ಯೂಟ್ ಮೆಜಾರಿಟಿ ಬಂದ್ರು ತಪ್ಪೇನಿಲ್ಲ. 1 minute, ಐ ಕಮ್ ಟು ದಟ್ ಪಾಯಿಂಟ್. ಆದ್ರೆ 190 ಆಸುಪಾಸಿನಲ್ಲಿ ಓಡಾಡುತ್ತಿದೆ ಒಂದು ಪಕ್ಷ ಅಂತ ಯಾರು ಅಂದರೆ ಅದು 200ಕ್ಕೆ ಹೋಗೋದು ಸುಲಭ. ಕರೆಕ್ಟ್, ಯಾವಾಗ್ಲೂ ಅಷ್ಟೇ. ನಂಬರ್ 1 ಪಾರ್ಟಿ ಜಾಸ್ತಿ ಸೀಟ್ ಬರ್ತದೆ. ಯಾವಾಗ ಅಷ್ಟೇ ನಂಬರ್ 1 ಪಾರ್ಟಿ ಜಾಸ್ತಿ ಬಂದ್ಬಿಡ್ತದೆ. 60 70 ಇದ್ದವರು ಕೆಳಗಿಳಿಯುವ ಜಾಸ್ತಿ, ಕೆಳಗಿಳಿಯೋದು ಜಾಸ್ತಿ ಆಗ್ಬಿಡುತ್ತಲ್ಲಿ. ಕರೆಕ್ಟ್ ಸರ್, ದೇರ್ ಇಸ್ ಎ ಪಾಸಿಬಿಲಿಟಿ ಅದು. ಹಾಗಾಗಿ ಇದೇ ಸರಿ ಅಂತ ಇಲ್ಲಿ ಯಾರು ಹೇಳ್ತಿಲ್ಲ, ಆದ್ರೆ ಇದೇ ಆಗತ್ತೆ ಅಂತ ಒಂದು ಹೇಳ್ತಾ ಇದ್ದೀವಿ, ಅದು ನಂಬರ್ 1 ಪಾರ್ಟಿ ನಂಬರ್ 1 ಪಾರ್ಟಿ ವಿಲ್ ಬಿ ಬಿಜೆಪಿ. ಸರ್, ಒಂದು ವೇಳೆ BSP ಮುಂದಿನ ದಿನಗಳಲ್ಲಿ ಯಾರ ಜೊತೆ ಆದ್ರೂ ಮೈತ್ರಿ ಮಾಡ್ಕೊಳ್ಬಹುದಾದಂತ ಅಥವಾ ಮೈತ್ರಿಗೆ ಒಪ್ಪಬಹುದಾದಂತ ಸಂದರ್ಭ ಬಂದರೆ ತನ್ನ ಮುಂದಿನ ರಾಜಕೀಯ ಭವಿಷ್ಯವನ್ನ ಯೋಚನೆ ಮಾಡಿ ಭಾರತೀಯ ಜನತಾ ಪಕ್ಷಕ್ಕೆ 10 ಸೀಟ್ ಶಾರ್ಟೇಜ್ ಅಂತ ಇಟ್ಕೊಳ್ಳಿ ಸುಮ್ಮನೆ. ಫಾರ್ ಎಕ್ಸಾಂಪಲ್, ಲೆಟ್ ಮಿ ಟೆಲ್ ಯು, 15 ಸೀಟ್ ಶಾರ್ಟೇಜ್ ಅಂತ ಇಟ್ಕೊಳ್ಳಿ. ಅದನ್ನ ಈಸಿಯಾಗಿ ಮ್ಯಾನೇಜ್ ಕಾಂಗ್ರೆಸ್ಸಿನ ಹೋಲ್ಸೇಲ್ ಬೇಕಾದ್ರೂ ಖಾಲಿ ಆಗ್ಬೋದು. ಡೋಂಟ್ ಬಿ ಸರ್ಪ್ರೈಸ್. ಪಾರ್ಟಿ ಬರ್ಬೋದು ಅರುಣಾಚಲ ಪ್ರದೇಶದಲ್ಲಿ ಬಂದಾಗ ಹೋಲ್ಸೇಲ್ ಖಾಲಿ ಮಾಡ್ಬಿಟ್ಟು ಹೋಗ್ತಿರ್ಬೋದು. ಯಾಕೆ ಅಂದ್ರೆ ಅವ್ರು ಭವಿಷ್ಯವೇ ಇಲ್ಲ, ಅವ್ರಿಗೆ ಸಾಕಾಗೋಗಿದೆ. ಎಲ್ಲರಿಗೂ ಮಿನಿಸ್ಟರ್ಶಿಪ್ ಆಫರ್ ಮಾಡ್ತಾರೆ, ಸಾಕಾಗೋಗಿದೆ ಅವ್ರಿಗೆ. ಹೋಲ್ಸೇಲ್ ಖಾಲಿ ಆಗ್ಬಿಡ್ಬೋದು ಪಾರ್ಟಿ ಬೇಕಾರೆ. ರಾಹುಲ್ ಗಾಂಧಿ ಬೇಕಾದ್ರೆ ಅಖಿಲೇಶ್ ಯಾದವ್ ಜೊತೆ ಸೈಕಲ್ ಹೊಡಿಬಹುದು ಅಷ್ಟೇ. ಅವ್ರು ಯಾರು ಇಲ್ಲ, ಖಾಲಿ ಮಾಡ್ಕೊಂಡು ಹೋಗ್ತಿರ್ಬೋದು ಎಲ್ಲರೂ. ಸರ್, ಬಿಜೆಪಿಯನ್ನ ಅಧಿಕಾರಕ್ಕೆ ತರಲೇಬಾರ್ದು ಅಂತ ಬಿಹಾರಲ್ಲಿ ಆದ ಹಾಗೆ ಇಲ್ಲಿ ಏನಾದ್ರೂ ಎಲ್ಲ ಈ ಪಾರ್ಟಿಗಳು ಯೋಚನೆ ಮಾಡಿ ಒಂದು ಮಹಾಗಠಬಂಧನ್ ತರ ಚುನಾವಣಾ ನಂತರದಲ್ಲಿ ಮಾಡ್ಕೋಬಹುದು. ಹಾಗಾದ್ರೆ BSP ಏನ್ ಯೋಚನೆ ಮಾಡುತ್ತೆ ಸರ್? ಅಂದ್ರೆ ಸರ್ ಹೇಳ್ದಾಗೆ ಮಾಯಾವತಿ ಅವರು ಇಲ್ಲ ನನ್ನನ್ನು ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಮಾಡಿ, ಇಲ್ಲ 2020 ಮಾಡಿ. ನೋಡಿ, 2.5 years ಎರಡಾಗತ್ತೆ ನನ್ನ ಲೆಕ್ಕಾಚಾರದಲ್ಲಿ. ಮಾಯಾವತಿ ಅಪ್ಪರ್ ಕಾಸ್ಟ್ ಮೇಲ್ವರ್ಗದ ದೌರ್ಜನ್ಯ ಹೇಳುವಂತಹ ಒಂದು ಪ್ರಚಾರದ ವಿಚಾರದಲ್ಲಿ ಬಿಜೆಪಿ ಅವ್ರನ್ನ ಹೆದರಿಸ್ಬೋದು. ಜ್ಞಾಪಕ ಇಟ್ಕೊಳ್ಳಿ, SP-ನವ್ರನ್ನ ಹೆದರ್ಸಕ್ಕಾಗಲ್ಲ ಮಾಯಾವತಿ. ಶಿ ಕೆನಾಟ್ ಥ್ರಟನ್ SP. ಯಾದವರ ಇದ್ರಲ್ಲೋ ಅಥವಾ ಇನ್ನೊಂದು ಮುಸ್ಲಿಂ ವಿಚಾರದಲ್ಲಿ ಅವ್ರನ್ನ ಹೆದರ್ಸಕ್ಕಾಗಲ್ಲ. ಅವ್ರನ್ನ BJP-ನವ್ರನ್ನಾದ್ರೆ ಹೆದರಿಸ್ಬೋದು. ಆಗಾಗ್ಗೆ ಅವ್ರನ್ನ ಹೆದರಿಸ್ತಾ ಇರ್ಬೋದು ಬೇಕಿದ್ರೆ ಅವ್ರನ್ನ. ನಂಬರ್ 1. ನಂಬರ್ 2, SP-ನ ಒಂದು ಹಂತದಲ್ಲಿ ಕಂಪ್ಲೀಟ್ಲಿ ವೀಕನ್ ಮಾಡ್ಕೊಂಡ್ಬಿಟ್ರೆ ಶಿ ವಿಲ್ ಬಿ ಎನ್ ಅಬ್ಸಲ್ಯೂಟ್ ಆಲ್ಟರ್ನೇಟಿವ್ ಅನ್ನೋ ಆಲೋಚನೆ ಆಕೆಗೆ ಬರ್ಬೋದು. 3ನೇದು, ನಾನು ಈ ಹಂತದಲ್ಲಿ ಸಮಾಜವಾದಿ ಪಕ್ಷದ ಜೊತೆ ಹೋಗಿ ಕೇಂದ್ರದಿಂದ ಹೊಡೆತ ತಿನ್ನಿಸ್ಕೊಳ್ಳೋ ಬದಲು, ಅದು ಹಣಕಾಸಿನ ನೆರವಿರ್ಬೋದು, ಮತ್ತೊಂದಿರ್ಬೋದು, ಮಗದೊಂದಿರ್ಬೋದು, ನಾಳೆ ಯಾವುದೊಂದು ಕೇಸ್ ಇರ್ಬೋದು, ಇಲ್ಲದೆ ಇರ್ಬೋದು, ಇದೆಲ್ಲ ಇರ್ಬೋದು, ನನಗೆ ಯಾವ ಗ್ರಾಚಾರ ಕಾದಿದೆ ಇದು ಅಂತ ಹೇಳಿ ಅಲ್ಲಿ ಹೋಗೋದು ನನಗೆ ಲಾಭ ಅಂತ ಇರಬಹುದು, ಹೇಳಲಿಕ್ಕೆ ಬರಲ್ಲ. 4ನೇದು, ಈಕೆ ಕೇಳುವ ಎಲ್ಲವನ್ನೂ ಭಾರತೀಯ ಜನತಾ ಪಕ್ಷ ತನ್ನದೇ ಲಾಭಗಳಿಗೋಸ್ಕರ ಒಪ್ಪಿ ತಣ್ಣಗೆ ಸುಮ್ಮನಿರಬಹುದು, ಪಾಸಿಬಿಲಿಟಿ ಇದೆ. ವೇರಾಸ್ ಬಿಜೆಪಿ ತೆಗೆದುಕೊಂಡ ನಿರ್ಧಾರವನ್ನು ಪ್ರಶ್ನೆ ಮಾಡಲಿಕ್ಕೆ ಬಿಜೆಪಿ ಒಳಗಡೆ ಬಹಳ ದೊಡ್ಡ ಯಾರಿಗೂ ಜಾಗ ಇಲ್ಲ. ಆದರೆ SP ತೆಗೆದುಕೊಳ್ಳುವ ನಿರ್ಧಾರಕ್ಕೆ SP-ಯ ಒಳಗಡೆನೆ ತಗಾದೆ ಎತ್ತೋ ಬಹಳ ಜನ ಇದ್ದಾರೆ. ಅದು ಈಗ ಕಮ್ಮಿ ಆಗಿದೆ ಸರ್. ಅಖಿಲೇಶ್ ಅವರು BSP ಜೊತೆಗೆ ಒಪ್ಕೊಂಡ್ರು ಕೂಡ SP ಯಲ್ಲಿರುವಂತಹ ಬಹಳಷ್ಟು ನಾಯಕರು ಅದಕ್ಕೆ ವಿರೋಧ ಎತ್ತಬಹುದು. ಆಜಂ ಖಾನ್ ಅಂತ ಅವರಿಂದ ಹಿಡಿದು ಶಿವಪಾಲ್ ಯಾದವ್ ವರೆಗೆ ಯಾರು ಮಾಯಾವತಿ ಮೇಲಿನ ಕೋಪಕ್ಕಲ್ಲ, ಅದು ಅಖಿಲೇಶ್ ಯಾದವ್ ಮೇಲೆ ಇರಬಹುದಾದ ತಮ್ಮ ಕೋಪ ತಾಪ ಇಷ್ಟಾನಿಷ್ಟಗಳನ್ನು ತೀರಿಸ್ಕೊಳ್ಳೋದಕ್ಕಾದ್ರೂ ತಗಾದೆ ಎತ್ತು ನಿಂತ್ಕೋಬಹುದು, ಗೊಂದಲಗಳು ಎಬ್ಬಿಸ್ಬಿಡ್ಬೋದು. ಇದರ ಅರಿವು ಆಕೆಗೂ ಇರುತ್ತೆ.
ಇರಲ್ಲ ಅಂತಲ್ಲ. ಸರ್ ಬಿಜೆಪಿ ಜೊತೆಗೆ ಹೋದ್ರೆ ಅಂದ್ರೆ ಆಕೆಯನ್ನ UP-ಯಲ್ಲಿ ಒಂದ್ ರೀತಿ ಅಂಬೇಡ್ಕರ್ ರೀತಿಯಲ್ಲಿ ದಲಿತ ವರ್ಗದವರು ರೂರಲ್ ಮಹಿಳೆಯರು ಪೂಜಿಸ್ತಾ ಇರೋದ್ರಿಂದ ಬಿಜೆಪಿ ಜೊತೆ ಹೋದ್ರೆ ಮುಂದಿನ ದಿನಗಳಲ್ಲಿ ಆಕೆಯ ಕೋರ್ ವೋಟರ್ಸ್ ಏನಿದ್ದಾರೆ ಅವ್ರು ಶಿಫ್ಟ್ ಆಗ್ತಾರೆ ಅನ್ನುವಂತ ಭಯ ಇಲ್ವಾ? ಬಿಜೆಪಿ ಮೇಲೆ ಹೋದ್ರೆ ಆಗುದೇ ಇಲ್ಲ. ಆಗಲ್ಲ. ಈಗ ಆಲ್ಮೋಸ್ಟ್ ದಲಿತ ವೋಟ್ಸ್ ಬಿಜೆಪಿ ಅವರು ದಲಿತ ಬಿಜೆಪಿಗೆ ವೋಟ್ ಮಾಡ್ತಾ ಇದ್ದಾರೆ. ಒಂದು ಬೇಡ, ಬಿಜೆಪಿಗೆ ದಲಿತ್ ಬ್ಯಾಂಕ್ ಇದೆ, ಉಂಟು, ಯಾರಿಲ್ಲ ಅಂತ ಹೇಳಿದವರು ಅದನ್ನ. ಉಂಟು. ಏನು ಅದೇನು ಮಾಯಾವತಿದು ಟಸೆ ಹೊಡ್ಕೊಂಡು ಕೂತಿದ್ದಾರೆ ಅಂತ ಅನ್ಕೋಬೇಡಿ ನೀವು. ಅವ್ರ ಹತ್ರನೂ ಇದೆ ಆ ಬ್ಯಾಂಕು, ಇಲ್ಲ ಅಂತ ಏನಲ್ಲ ಅವ್ರಿಗೆ. ಬಟ್ ಇರಬೇಕಾದಷ್ಟು ಇಲ್ಲ ಅಷ್ಟೇ ಅವ್ರ ಕೈಯಲ್ಲಿ. ಬಹುಶಃ ಅದನ್ನ ಕನ್ಸಾಲಿಡೇಟ್ ಮಾಡಕ್ಕಾಗ್ಬೋದು. ಒಂದು ಕಡೆ ವಿಶ್ವವ್ಯಾಪಿ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಣೆ ಮಾಡ್ತಾ ಇದ್ರೆ ಭಾರತದಲ್ಲಿ, ಅದರಲ್ಲೂ ಹೆಚ್ಚಾಗಿ ಇವತ್ತು ಭಾರತದಲ್ಲಿ ನಡೀತು, ಅದರ ನಿನ್ನೆ ಕರ್ನಾಟಕದಲ್ಲಿ ಪ್ರಾರಂಭ ಆಗಿರೋದು, ಒಂದು ಹೆಣ್ಣು ಮಗಳು ತನಗಿರುವಂತಹ ಒಂದು ಅದ್ಭುತ ಕಲೆಯನ್ನ ಪ್ರಚುರಪಡಿಸುವುದಕ್ಕೆ ಅವಕಾಶ ಕೊಡುತ್ತಿರುವಂತಹ ಮತಾಂಧರು. ಬರ್ತಿರುವಂತಹ ಮಗದೊಂದು ಬ್ರೇಕಿಂಗ್ ನ್ಯೂಸ್. ಹಿಂದೂ ದೇವರ ಹಾಡು ಹಾಡಿ ಸೈ ಎನಿಸಿಕೊಂಡಿದ್ದಂತಹ ಮುಸ್ಲಿಂ ಯುವತಿ ಸುಹಾನಾ ಸೈಯದ್. ಹಿಂದೂ ದೇವರ ಹಾಡು ಹಾಡಿದ್ದಕ್ಕೆ ಸುಹಾನಾ ಸೈಯದ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಬೆದರಿಕೆ ಕೂಡ ಹಾಕಲಾಗ್ತಾ ಇದೆ. ಮೂಲಭೂತವಾದಿಗಳ ವರ್ತನೆಗೆ ಬಿಜೆಪಿಯ ಸಂಸದ ಪ್ರತಾಪ್ ಸಿಂಹ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್.